ಹಾಯ್ ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಮ್ಮ ರ್ಯಾಂಡಮ್ ವಿಡಿಯೋಸ್ ಚಾನಲ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಪ್ರತಿ ಸಾರಿನೂ ಕೂಡ ಉಪಯುಕ್ತವಾದ ಮಾಹಿತಿಯನ್ನು ನಿಮ್ಮ ಮುಂದೆ ಬಿತ್ತರಿಸ್ತೀವಿ. ನೀವು ನೋಡಿ ಖುಷಿ ಪಡಿಸ್ತೀರಾ, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಾ. ಹಾಗೆಯೇ ಮತ್ತೊಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಹೋಗಿದ್ದೀವಿ. ಈ ಸತಿ ನಾವು ಭೇಟಿ ನೀಡಿರೋದು ನಮ್ಮ ಹರಿಹರದ ಆರೋಗ್ಯ ಮಾತೆಯ ದೇವಾಲಯದ ಕುರಿತ ವಿಡಿಯೋನ ನಿಮಗೆ ತೋರಿಸ್ತಿದ್ದೀವಿ. ಈ ಪವಿತ್ರ ಕ್ಷೇತ್ರವು ಜಾತಿ, ಭಾಷೆ ಅಥವಾ ಧರ್ಮದ ಪರಿವಿಲ್ಲದೆ ಸಾವಿರಾರು ಯಾತ್ರಾರ್ಥಿಗಳಿಂದ ಪೂಜಿತವಾಗಿದ್ದು ಇದನ್ನು ಕರ್ನಾಟಕದ ವೇಲಾಂಕಣಿ ಎಂದು ಕರೆಯಲ್ಪಡುತ್ತಾರೆ. ಈ ದೇವಾಲಯವು ಏಕತಾ ಮತ್ತು ನಂಬಿಕೆಗಳ ಸಂಕೇತವಾಗಿ ಬೆಳೆದಿದ್ದು ವಿಶೇಷತೆ. ಸೆಪ್ಟೆಂಬರ್ 8ರಂದು ಧನ್ಯ ವೀಕ್ಷಕಳಾದ ಮೇರಿಯ ಜನ್ಮ ದಿನೋತ್ಸವವನ್ನು ಆಚರಿಸುವ ಭವ್ಯ ವಾರ್ಷಿಕ ಜಾತ್ರೆಯಲ್ಲಿ ಅನೇಕ ಭಕ್ತರನ್ನು ಆಕರ್ಷಿಸುತ್ತದೆ. 2018ರಲ್ಲಿ ಮಾತ್ರ 2 ಲಕ್ಷಕ್ಕೂ ಹೆಚ್ಚು ಭಕ್ತರು ಈ ಆಚರಣೆಗೆ ಹಾಜರಾಗಿ ಅನೇಕರು ವರದಿ ಮಾಡಿದ ಅದೆಷ್ಟೋ ಅದ್ಭುತಗಳನ್ನು, ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಸಾಕ್ಷಾತ್ಕರಿಸಿದರು. ಕ್ರೈಸ್ತ ಧರ್ಮವು ಕರ್ನಾಟಕದಲ್ಲಿ ದೀರ್ಘ ಇತಿಹಾಸವನ್ನು ಹೊಂದಿದ್ದು, ಈ ದೇವಾಲಯದ ಇತಿಹಾಸವು 18ನೇ ಶತಮಾನಕ್ಕೆ ಸೇರಿದ್ದಾಗಿದೆ. 1992 ಆಗಸ್ಟ್ 31ರಂದು ಈ ಆರೋಗ್ಯ ಮಾತೆಯ ದೇಗುಲವನ್ನು ಹೊಸದಾಗಿ ಅರ್ಪಿಸಲಾಯಿತು ಮತ್ತು 2012 ಮೇ 27ರಂದು ಈ ದೇವಾಲಯವನ್ನು ಶಿವಮೊಗ್ಗದ ಧರ್ಮಕ್ಷೇತ್ರದ ಧರ್ಮಸಭೆಯ ಕೇಂದ್ರ ದೇವಾಲಯವೆಂದು ಘೋಷಿಸಲಾಯಿತು. ಇದರ ಮಹತ್ವವನ್ನು ಗುರುತಿಸಿ 2019 ಸೆಪ್ಟೆಂಬರ್ 18ರಂದು ವ್ಯಾಟಿಕನ್ ಈ ದೇವಾಲಯವನ್ನು ಮೈನರ್ ಬಾಸಿಲಿಕಾ ಸ್ಥಾನಕ್ಕೆ ಎತ್ತಿತ್ತು. ಇದನ್ನು ಕರ್ನಾಟಕದ ಮೂರನೇ ಈ ರೀತಿಯ ದೇವಾಲಯವಾಗಿಸಿದೆ. ಇದರ ಧಾರ್ಮಿಕ ಮಹತ್ವದ ಪೂರಕವಾಗಿ ಹರಿಹರದ ಈ ದೇವಾಲಯವು ಸಾಂಸ್ಕೃತಿಕ ಸೌಹಾರ್ದತೆಯ ಸಂಕೇತವಾಗಿ ಬೆಳೆದಿದ್ದು ಎಲ್ಲ ಜೀವನದ ಮುಖಗಳಿಂದಲೂ ಜನರನ್ನು ಆಕರ್ಷಿಸುತ್ತದೆ. ಇದು ವಿಭಿನ್ನ ಸಮುದಾಯಗಳಲ್ಲಿ ಶಾಂತಿ, ಏಕತೆ ಮತ್ತು ಸೌಹಾರ್ದತೆಯನ್ನು ಉತ್ತೇಜಿಸಲು ಮಹತ್ತರ ಪಾತ್ರವನ್ನು ನಿರ್ವಹಿಸುತ್ತಿದ್ದು, ಎಲ್ಲರಿಗೂ ಅದರ ಹಿನ್ನೆಲೆಯ ಅಥವಾ ನಂಬಿಕೆಯ ಪರಿವಿಲ್ಲದೆ ಆಶಯ ಮತ್ತು ನಂಬಿಕೆಯ ಮಿನುಗುವ ದೀಪವಾಗಿ ನಿಲ್ಲುತ್ತದೆ ನಮ್ಮ ಈ ಹರಿಹರದ ಆರೋಗ್ಯ ಮಾತೆಯ ಈ ದೇವಾಲಯ. ಇವತ್ತು ಈ ದೇವಾಲಯದ ಸಂಪೂರ್ಣವಾದ ಇತಿಹಾಸ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದೇವೆ. ಇಷ್ಟ ಆದರೆ ನಮ್ಮ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.